Next study about inflation. What is the meaning of inflation? Inflation meaning ಏನು ಅಂದರೆ ಇಮ್ಯಾಜಿನ್ ವಾಟ್ ಸ್ಮಾರ್ಟ್ ಥಿಂಕರ್ಸ್ ಸೆಟ್ ಅಂದರೆ ಫ್ರೈಡ್ಮ್ಯಾನ್ ಮತ್ತು ಹಿಗ್ಸ್ ಇವರಿಬ್ಬರು ಇನ್ಫ್ಲೇಷನ್ ಬಗ್ಗೆ ಮಾತಾಡಿದರು. ಫ್ರೈಡ್ಮ್ಯಾನ್ ಏನು ಹೇಳಿದ್ರು ಅಂದರೆ ಇನ್ಫ್ಲೇಷನ್ ಇಸ್ ಆಲ್ವೇಸ್ ಆ್ಯಂಡ್ ಎವ್ರಿವೇರ್ ಅ ಮಾನಿಟರಿ ಫಿನಾಮಿನಾ ಆ್ಯಂಡ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಓನ್ಲಿ ಬೈ ಮೋರ್ ರ್ಯಾಪಿಡ್ ಇನ್ಕ್ರೀಸ್ ಇನ್ ಕ್ವಾಂಟಿಟಿ ಆಫ್ ಮನಿ ದ್ಯಾನ್ ದ ಔಟ್ಪುಟ್. So when there is too much money printed compared to actual amount of products, okay, it's called as inflation. ಸೊ ಹಿಗ್ಸ್ ಏನು ಹೇಳಿದ್ರು ಅಂತಂದರೆ ಅವರ್ ಪ್ರೆಸೆಂಟ್ ಟ್ರಬಲ್ಸ್ ಆರ್ ನಾಟ್ ಮಾನಿಟ್ರಿ ಇನ್ ಕ್ಯಾರೆಕ್ಟರ್ ಅಂತಂದರೆ ಮನಿ ಇಸ್ ನಾಟ್ ದ ಓನ್ಲಿ ರೀಸನ್ ದಟ್ ಥಿಂಗ್ಸ್ ಗೆಟ್ ಎಕ್ಸ್ಪೆನ್ಸಿವ್ ಅಂತ. ಜಾನ್ಸನ್ ಏನು ಹೇಳಿದ್ರು ಅಂದರೆ ಇಟ್ಸ್ ಅ ಸಸ್ಟೈನ್ ರೈಸ್ ಇನ್ ಪ್ರೈಸಸ್. ಬ್ರೂಮನ್ ಏನು ಹೇಳಿದ್ರು ಅಂತಂದರೆ ಇಟ್ ಇಸ್ ಕಂಟಿನ್ಯೂ ಇನ್ಕ್ರೀಸ್ ಇನ್ ಜನರಲ್ ಲೆವೆಲ್ ಆಫ್ ಪ್ರೈಸಸ್ ಅಂತ. ಸೊ ಟೈಪ್ ಆಫ್ ಇನ್ಫ್ಲೇಷನ್ ಹೇಳಬೇಕು ಅಂತಂದರೆ ಕ್ರೀಪಿಂಗ್ ಇನ್ಫ್ಲೇಷನಲ್ಲಿ 3% ಪರ್ ಇಯರ್ ಇರುತ್ತೆ. ಇಟ್ ಇಸ್ ಕ್ರೀಪಿಂಗ್, ಇಟ್ ಇಸ್ ಸ್ಲೋ. It's like a baby turtle crawling very slowly. Walking inflation ಅಂತಂದರೆ this is imagine going for a morning walk. The prices moderately rise at a single digit rate like 3 to 6% per year or less than 10%. It is called as walking inflation and people start noticing it very mildly. Okay, running inflation. Imagine a horse running fast across the field. When the prices start zooming very rapidly at a speed of 10 to 20% per year, it is called running inflation, and it starts hurting people's saving because things start getting expensive slowly. Next, we have hyperinflation. This is like a rocket launch where prices shoot at double fast prices at triple prices per year. Money loses its value for so fast that you might need a whole bag of cash just to buy a single candy bar. So this is called as hyperinflation. Next to semi-inflation ಅಂದರೆ ಟೋಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ, ಆದರೆ ಫ್ಯಾಕ್ಟ್ರೀಸಲ್ಲಿ ಶಾಪ್ಸಲ್ಲಿ ಶಾರ್ಟೇಜ್ ಆಫ್ ಸಪ್ಲೈ ಇರುತ್ತೆ ಆ್ಯಂಡ್ ಇಟ್ ಕೆನಾಟ್ ಬಿ ರೀಪ್ಲೇಸ್ಡ್. ಸೊ ಕಾಸ್ಟ್ಸ್ ಗೋ ಅಪ್ ಆ್ಯಂಡ್ ಪ್ರೈಸಸ್ ಸ್ಟಾರ್ಟ್ ರೈಸಿಂಗ್. ದಿಸ್ ಇಸ್ ಕಾಲ್ಡ್ ಅಸ್ ಸೆಮಿ ಇನ್ಫ್ಲೇಷನ್. ನೆಕ್ಸ್ಟ್ ವಿ ಹ್ಯಾವ್ ಟ್ರೂ ಇನ್ಫ್ಲೇಷನ್. ಸೊ ಟ್ರೂ ಇನ್ಫ್ಲೇಷನ್ ಏನು ಅಂತಂದರೆ ಕೇನ್ಸ್ ಪ್ರಕಾರ when the economy reaches full employment means everyone who wants a job has one. Any extra spending will push the prices up in exactly same proportion. Why? Because you cannot easily hire more workers or make goods after full employment has already reached. This is called true inflation. ನೆಕ್ಸ್ಟ್ ವಿ ಹ್ಯಾವ್ ಓಪನ್ ಇನ್ಫ್ಲೇಷನಲ್ಲಿ ಏನಾಗುತ್ತೆ ಅಂದರೆ ಫ್ರೀ ಮಾರ್ಕೆಟ್ ಆಪ್ರೇಟ್ ಆಗುತ್ತೆ, ಯಾವುದೇ ಗೌರ್ಮೆಂಟ್ ಕಂಟ್ರೋಲ್ ಇಲ್ದಂಗೆ. ದ ಡಿಮ್ಯಾಂಡ್ ಫಾರ್ ಗೂಡ್ಸ್ ಇಸ್ ಹೈಯರ್ ದ್ಯಾನ್ ದ ಸಪ್ಲೈ ಆ್ಯಂಡ್ ದ ಪ್ರೈಸ್ ನ್ಯಾಚುರಲಿ ಗೋ ಅಪ್. ನೆಕ್ಸ್ಟ್ ವಿ ಹ್ಯಾವ್ ಸಪ್ರೆಸ್ಡ್ ಇನ್ಫ್ಲೇಷನ್ ಅಂತಂದರೆ ದ ಗೌರ್ಮೆಂಟ್ ಸ್ಟೆಪ್ಸ್ ಇನ್ like a referee blowing the whistle to stop the inflation. The government sets strict physical and monetary rules and price control so that prices aren't allowed to rise openly. This is called suppressed inflation. ಇದನ್ನು repressed inflation ಅಂತ ಕರೀತಾರೆ. ನೆಕ್ಸ್ಟ್ ವಿ ಹ್ಯಾವ್ ಸ್ಟ್ಯಾಗ್ಫ್ಲೇಷನ್. ಸೊ ಇದು ಹೊಸ ಟರ್ಮ್ ಇನ್ ಎಕನಾಮಿಕ್ಸ್, ಅಂದರೆ ಇದು 1970ಯಲ್ಲೇ ಬಂದಿದ್ದು, ಇದು ಹೊಸ ಟರ್ಮ್. ಸೊ ಯಾವಾಗ ಅಂದರೆ ಒಂದು ಎಕಾನಮಿಲಿ ರಿಸೆಷನ್ ಎಂದಾಗ, ಅಂದರೆ ಬಿಸ್ನೆಸ್ ಸ್ಲೋ ಆದಾಗ ಮತ್ತು ಕೆಲಸಗಳು ಸಿಗೋದು ಕಷ್ಟ ಆದಾಗ, ಅಟ್ ದ ಸೇಮ್ ಟೈಮ್ ಹೈ ಇಂದಾಗ. ಸೊ ಸ್ಟ್ಯಾಗ್ಫ್ಲೇಷನ್ ಅಂದರೆ ದೇರ್ ಇಸ್ ಬೋತ್ ರಿಸೆಷನ್ ಆ್ಯಸ್ ವೆಲ್ ಆಸ್ ಇನ್ಫ್ಲೇಷನ್. ಥಿಂಗ್ಸ್ ಆರ್ ಗೆಟಿಂಗ್ ಎಕ್ಸ್ಪೆನ್ಸಿವ್, ಅಂದರೆ ಬಿಸ್ನೆಸ್ ಲೋ ಆಗ್ತಿದೆ, ಕೆಲಸ ಸಿಗೋದು ಕಷ್ಟ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ಥಿಂಗ್ಸ್ ಆರ್ ಗೆಟಿಂಗ್ ಎಕ್ಸ್ಪೆನ್ಸಿವ್. ಸೊ ದಿಸ್ ಇಸ್ ವೆನ್ ಇಟ್ ಇಸ್ ಕಾಲ್ಡ್ ಆಸ್ ಸ್ಟ್ಯಾಗ್ಫ್ಲೇಷನ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಮಾರ್ಕಪ್ಫ್ಲೇಷನ್ ಅಂತಂದರೆ ಇಲ್ಲೇನಾಗುತ್ತೆ ಅಂತಂದರೆ ಪ್ರೈಸ್ ಪುಷಪ್ ಪ್ರಾಬ್ಲಮ್ ಇರುತ್ತೆ. ಅಂದರೆ ಯೂನಿಯನ್ಸ್ ಹತ್ರ ತುಂಬ ಮೊನೋಪಲಿ ಪವರ್ ಇರುತ್ತೆ, ಹಾಗಾಗಿ ಅವ್ರೇನು ಮಾಡ್ತಾರೆ, ಹೈ ಪ್ರೈಸ್ ಮತ್ತು ವೇಜ್ ಮಾರ್ಕಪ್ ಆನ್ ದ ಓವರ್ ಕಾಸ್ಟ್. ಸೊ ಸ್ಟ್ರಾಂಗ್ ಯೂನಿಯನ್ನು ಏನು ಮಾಡ್ತಾರೆ ಅಂದರೆ ದೆ ಡಿಮ್ಯಾಂಡ್ ಹೈಯರ್ ವೇಜಸ್ ಫಾರ್ ವರ್ಕರ್ಸ್. ಸೊ ಅಲ್ಲಿಗೇನಾಗುತ್ತೆ, ಕಾಸ್ಟ್ ಆಫ್ ಮೇಕಿಂಗ್ ಥಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಡೈರೆಕ್ಟಾಗಿ ಅದು ಇನ್ಫ್ಲೇಷನ್ ಆಗುತ್ತೆ. ನೆಕ್ಸ್ಟು ರ್ಯಾಷೆಟ್ ಇನ್ಫ್ಲೇಷನ್ ಅಂತಂದರೆ ವೇಜಸ್ಸು, ಕಾಸ್ಟು ಮತ್ತು ಪ್ರೈಸ್ ಸ್ಟ್ರಕ್ಚರ್ ಆರ್ ಡೌನ್ವರ್ಡ್, ಇನ್ಫ್ಲೆಕ್ಸಿಬಲಿ ಡೌನ್ವರ್ಡ್ಸ್. ಅಂದರೆ ಒನ್ಸು ವೇಜಸ್ ಮತ್ತು ಪ್ರೈಸಸ್ಸು ಹೋದ್ಮೇಲೆ ಜನ ಅದನ್ನು ಕಮ್ಮಿ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ದೊಡ್ಡ ಬಿಸ್ನೆಸ್ ಮ್ಯಾನ್ ಮತ್ತು ಲೇಬರ್ ಯೂನಿಯನ್ಸ್ಗೆ ಇದ್ರ ಪವರ್ ಇರುತ್ತೆ. ಸೊ ಡಿಮ್ಯಾಂಡ್ ಏನಾಗುತ್ತೆ, ಡ್ರಾಪ್ ಆಗುತ್ತೆ, ಪ್ರೈಸಸ್ ಫಾಲ್ ಆಗಲ್ಲ. So prices have a upward ratchet effect which is called as
ratchet effect. Next, sectoral inflation. Sectoral inflation ಅಲ್ಲಿ because there is excess demand in one particular sector of the industry, it leads to general price across the whole economy because prices do not fall back down in the sectors that have weak demand. ನೆಕ್ಸ್ಟ್ ವಿ ಹ್ಯಾವ್ ರೀಫ್ಲೇಷನ್. ರೀಫ್ಲೇಷನ್ ಅಂತಂದರೆ ಪ್ರೈಸಸ್ಸು ಡೆಲಿಬ್ರೇಟ್ಲಿ ಜಾಸ್ತಿ ಮಾಡಿದಾಗ, ಮತ್ತು ಯಾಕೆ ಅಂದರೆ ಎಕನಾಮಿಕ್ ಆ್ಯಕ್ಟಿವಿಟಿ ಎಂಕರೇಜ್ ಮಾಡಬೇಕು ಅಂತ. ಸೊ ಎಕಾನಮಿ ಡಿಪ್ರೆಷನಲ್ಲಿದ್ದಾಗ ಪ್ರೈಸಸ್ಸು ಅಬ್ನಾರ್ಮಲಿ ಲೋ ಫಾಲ್ ಆಗುತ್ತೆ. ಆವಾಗ ಗೌರ್ಮೆಂಟು ಏನು ಮಾಡ್ತಾರೆ, ಅವ್ರು ಸ್ಟೆಪ್ ಅಪ್ ಮಾಡ್ತಾರೆ, ಆರ್ ದಿ ಪಂಪ್ ಇನ್ ಮೋರ್ ಮನಿ ಇನ್ ಟು ಸರ್ಕ್ಯುಲೇಷನ್. ಓಕೆ, ಆವಾಗ ಪ್ರೈಸಸ್ ಜಾಸ್ತಿ ಆಗುತ್ತೆ ಮತ್ತು ಬಿಸ್ನೆಸ್ಸು ಹಮ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೆಸ್ಕ್ಯೂ ಮಿಷನ್ನ ರೀಫ್ಲೇಷನ್ ಅಂತ ಕರಿತೀವಿ. ದೀಸ್ ಆರ್ ದ ಟೈಪ್ಸ್ ಆಫ್ ಇನ್ಫ್ಲೇಷನ್ಸ್ ವಿ ಹ್ಯಾವ್.